ಗುರೂಜಿ ನೀವು ಹೇಳ್ತಿದ್ರಿ ಈ ಒಂದು ಮಕರ ಸಂಕ್ರಾಂತಿಯನ್ನ ಭೋಗಿ ಹಬ್ಬ ಅಂತ ಕೂಡ ಕರೀಲಾಗತ್ತೆ. ಯಾತಕ್ಕೆ ಅದ್ರ ಕುರಿತಾದ ಒಂದು ಕತೆ ಕೂಡ ಇದೆ, ತಿಳಿಸ್ಕೊಡ್ತೀನಿ ಅಂತಿದ್ರಿ. ಏತಕ್ಕಾಗಿ ಹಾಗೆ ಕರೀತಾರೆ ಗುರೂಜಿ? ನೋಡಿ, ಭೋಗಿ ಹಬ್ಬ ಅನ್ನೋದು ಸಂಕ್ರಾಂತಿ ಹಬ್ಬಕ್ಕೆ ಮೊದಲೇ ಬರ್ತಕ್ಕಂಥದ್ದು. ಈ ಭೋಗಿ ಹಬ್ಬ ಶನಿವಾರ ಬಿದ್ದಿದೆ, ಬಹಳ ಉತ್ತಮ. ಸಂಕ್ರಾಂತಿ ಹಬ್ಬ ಭಾನುವಾರವೇ ಬಿದ್ದಿದೆ. ಅಂದರೆ ಶನಿಯನ್ನು ಕರ್ಮವನ್ನ ಕಳೆಯತಕ್ಕಂಥ ಶನಿವಾರದಂದು ಭೋಗಿ ಹಬ್ಬವನ್ನು, ವಿಶೇಷವಾಗಿ ಗರ್ಭಭಂಗ ಮಾಡತಕ್ಕಂಥ ದಿನವೇ ಆ ದಿನ ಶನಿವಾರ ಅಂತ ಕರಿತೀವಿ. ಪ್ರತಿಯೊಬ್ಬ ಮನುಷ್ಯನಿಗೆ ಗರ್ಭಭಂಗ ಮಾಡೋನು ಅವನು ಶನೇಶ್ವರ. ಹಾಗೆ ವಿಶೇಷವಾಗಿ ಅಂತ ಶನಿವಾರ ಸಾಕ್ಷಾತ್ ಶ್ರೀಮನ್ನಾರಾಯಣ ದಿನ ಅಲ್ವಾ? ಅದೇ ರೀತಿ ಭಾನುವಾರದ ದಿವಸ ಸಂಕ್ರಾಂತಿ ಬಂದಿರೋದು ಬಹಳ ವಿಶೇಷತೆ. ಸೂರ್ಯನಿಗೆ ನಾವು ನಮಸ್ಕಾರ ಮಾಡ್ತಾ ಇರೋ ದಿನವೇ, ಸೂರ್ಯ ಪಥವನ್ನು ಚಲಾಯಿಸ್ತಕ್ಕಂಥ ದಿನವೇ, ಬದಲಾಯಿಸ್ತಕ್ಕಂಥ ದಿನವೇ ವಿಶೇಷವಾಗಿರ್ತಕ್ಕಂಥದ್ದು ದಕ್ಷಿಣಾಯಣದಿಂದ ಉತ್ತರಾಯಣ ಪುಣ್ಯಕಾಲ. ಅದಕ್ಕೆ ಭಾನುವಾರವೇ ಸಂಕ್ರಾಂತಿ ಬಂದರೆ ಬಹಳಷ್ಟು ವೈಶಿಷ್ಟ್ಯತೆ. ಈ ಒಂದು ವೈಶಿಷ್ಟ್ಯತೆಯಲ್ಲಿ ನೀವುಗಳು ಎಲ್ಲ ಆಚರಿಸ್ತಕ್ಕಂಥದ್ದು ಸತ್ಯ ಅನ್ನೋದಕ್ಕೆ 2012ಕ್ಕೆ ಪ್ರಕೃತಿ ಲಯವಾಗೋ ಕಾರಣವೇ ಹೌದು. ಅದಕ್ಕೆ ಪ್ರಕೃತಿಯ ಲಯದಲ್ಲಿ ಪ್ರತಿಯೊಬ್ಬ ಮನುಷ್ಯ ಜೀವನವನ್ನು ಮಾಡಬೇಕಾ ಬೇಡವಾ ಅನ್ನೋ ಗೊಂದಲವನ್ನು ಪರಿವರ್ತನೆ ಮಾಡಿ, ಇನ್ನು ಮುಂದಿನ ದಿವಸಗಳಲ್ಲಿ ಯಾವ ಕಾಲಕ್ಕೂ ಧರ್ಮ ನಿಷ್ಠೆ ಅನುಷ್ಠಾನದಿಂದ ಯಾವ ಮನುಷ್ಯ ಬದುಕ್ತಾನೋ ಆ ದಿನದಿಂದ ಅವನು ಜೀವಂತವಾಗಿರ್ತಾನೆ. ಇದು ಸತ್ಯ. ರೂಪುಗೊಂಡು ಪ್ರತಿಯೊಬ್ಬ ಮನುಷ್ಯ ತಾನು ಇನ್ನೊಬ್ಬರ ಮೇಲೆ ಡಿಪೆಂಡ್ ಆಗಿರ್ತಾನೋ ಅವನ ಜೀವಮಾನದಲ್ಲೇ ಪರಿಪೂರ್ಣವಾಗಿ ತಲೆನೇ ಎತ್ತಲ್ಲ, ಯಾವತ್ತು ಕಾಲಕ್ಕೂ ಅಳೆದು ಹೋಗ್ತಾನೆ. ಅದೇ ಕಲಿಯುಗದ ಅಂತ್ಯ ಅಂತ. ಕಲಿಯುಗದ ಅಂತ್ಯ 2032ಕ್ಕೆ. ಅಲ್ಲಿವರೆಗೂ ಭೂಮಿ ಅಳಿದು ಹೋಗೋದೇ ಇಲ್ಲ. ಆದರೆ 2012ರಿಂದ 2018ವರೆಗೂ, ಅಂದರೆ ಈ ವರ್ಷದ ಪರಿಪೂರ್ಣವಾಗಿರ್ತಕ್ಕಂಥ 12ರಿಂದ 18ರೊಳಗೆ ಜಲ್ಡಿಯನ್ನು ಹಿಡಿದು ಯಾವಾಗ ನಾವು ಭತ್ತವನ್ನು ಹೇಗೆ ಕೇರ್ತೀವಿ, ಅಕ್ಕಿಯನ್ನು ಹೇಗೆ ತೌಡುಗಳನ್ನು ತೆಗಿತೀವಿ, ದೂರ ಮಾಡ್ತೀವಿ, ಕಷ್ಟಕಾರ್ಯಗಳನ್ನು ಎಲ್ಲ ಕಸಗಳನ್ನು ದೂರ ತೊರಿತೀವಿ, ಇದೆಲ್ಲ ಸಂಕ್ರಾಂತಿ ಹಬ್ಬದ ವಿಶೇಷತೆ. ಇಂಥ ಒಂದು ದೂರ ತಳ್ತಕ್ಕಂಥದ್ದು ಯಾರನ್ನ? ದುರಹಂಕಾರಿಗಳನ್ನ, ಆ ಕಸವನ್ನ, ದುಷ್ಟರನ್ನ. ಅದಕ್ಕೆ ದುಷ್ಟ ಸಂಹಾರ. ಈ ದುಷ್ಟ ಸಂಹಾರವನ್ನ, ಭೋಗವನ್ನು ಅನುಭವಿಸ್ತಾ ಇರತಕ್ಕಂಥ ದುಷ್ಟರು ಸಾಕಷ್ಟು. ಕೆಲವರಿಗೆ ಅರ್ಧರಾತ್ರಿಯಲ್ಲಿ ಐಶ್ವರ್ಯ ಬಂದ್ರೆ ಏನ್ ಮಾಡ್ತಾರೆ? ಛತ್ರಿಯನ್ನು ಹಿಡಿ ಅಂತಲ್ವಾ? ಹಾಗೆ ದುರಹಂಕಾರಿಗಳಾಗಿರ್ತಕ್ಕಂಥವರಿಗೆ ಪ್ರತಿಯೊಬ್ಬರಿಗೂ ಪೂಜೆ ಪುನಸ್ಕಾರಗಳು ಆ ಕಾಲದಿಂದ ದೇವತೆ ಅಂತ ನಾವು ಮಾಡ್ತಾ ಬಂದ್ರು ಸಹ ದೇವತೆಗಳಿಗೆ ಅಕಸ್ಮಾತ್ ದುರಹಂಕಾರ ಬಂದ್ರೆ ಏನ್ ಮಾಡೋದು? ಅದಕ್ಕೆ ಈ ಭೋಗಿ ಹಬ್ಬದಲ್ಲಿ ಬಹಳ ಒಂದು ವೈಶಿಷ್ಟ್ಯತೆ ಏನು ಅಂದ್ರೆ, ಇವನ್ ದಿವಸ ಈ ಹಬ್ಬವನ್ನ ಭೋಗಿ ಹಬ್ಬ ಅಂತ ಆಚರಿಸ್ತೀವಿ ಅನ್ನೋದು ಪ್ರಥಮವಾಗಿ ತಿಳ್ಕೊಬೇಕು ತಾವೆಲ್ಲ. ಒಂದು ಸಲ ಈ ಒಂದು ದ್ವಾರಕಾಧೀಶ ಯಾರೋ? ಕೃಷ್ಣ ಪರಮಾತ್ಮ. ಅವನ ರಾಜ್ಯದಲ್ಲಿ ವಿಶೇಷವಾಗಿರ್ತಕ್ಕಂಥ ಈ ದ್ವಾರಕಾಲಿ ಎಲ್ಲ ದೇವಾನುದೇವತೆಗಳ ಸಮಕ್ಷಮದಲ್ಲಿ ಇಂದ್ರ ಅಂದ್ರೆ ಮಳೆಗಾಳ. ಅದಕ್ಕೆ ಇಂದ್ರ ಅಂದ್ರೆ ಅಷ್ಟದಿಕ್ಪಾಲಕರಿಗೆ ಮೊದಲನೇ ರಾಜ. ಆ ಅಷ್ಟದಿಕ್ಪಾಲಕರಲ್ಲೂ ಒಬ್ಬನಾಗಿರ್ತಕ್ಕಂಥ ಪರಮೇಶ್ವರ ಅದೃಶ್ಯವಾಗಿರ್ತಾನೆ. ಪರಮೇಶ್ವರ ಯಾರಿಗೂ ಕಣ್ಣಿಗೂ ಕಾಣಿರ್ತಾನೆ. ಅದಕ್ಕೆ ಮಾಯಾ ರೂಪದಲ್ಲಿರ್ತಾನೆ ಪರಮೇಶ್ವರ ಈಶಾನ್ಯ ಭಾಗದಲ್ಲಿ. ಇಂದ್ರನು ಪೂರ್ವ ಭಾಗದಲ್ಲೇ ಇರ್ತಾನೆ, ಸೂರ್ಯನ ಜೊತೆಗೆ ಇರ್ತಾನೆ. ಸೂರ್ಯನ ಎಂದಿಗೂ ನೇರವಾಗಿ ನೋಡ್ತಾ ಇರ್ತಾನೆ. ಸೂರ್ಯ ಶತ್ರುವಾಗಿರ್ತಾನೆ. ಅದಕ್ಕೆ ಸೂರ್ಯನಿಗೆ ಮಗ ಹುಟ್ಟಿದವನು ಕರ್ಣ ಯಾವ ಕಾಲಕ್ಕೂ ಶತ್ರುವಾಗಿರ್ತಾನೆ ಇಂದ್ರನ ಮಗನ ಹುಟ್ಟಾಗಿರ್ತಕ್ಕಂಥ ಅರ್ಜುನನಿಗೆ. ಅದಕ್ಕೆ ಅವರೊಬ್ಬರಿಗೊಬ್ಬರು ಪರಸ್ಪರ ಆಗದೆ ಇರೋದ್ರಿಂದಾನೆ ಒಬ್ರಿಗೊಬ್ಬರು ನೇರವಾಗಿ ನಿಂತ್ಕೊಳ್ಳೋದು. ಇವನು ಪೂರ್ವವನ್ನು ನೋಡ್ತಾ ಇರ್ತಾನೆ, ಅವನ ಪಶ್ಚಿಮ ದಿಕ್ಕಿಂದ, ಅವನು ಪೂರ್ವವನ್ನ ಪಶ್ಚಿಮ ದಿಗ್ಭಾಗದಿಂದ ನೋಡ್ತಾನೆ. ಅದಕ್ಕೆ ಈ ಒಂದು ದಿಕ್ಕಲ್ಲಿ ವಿಶೇಷವಾಗಿ ಇಂದ್ರನಿಗೆ ಹವಿಸ್ಸನ್ನು ಕೊಡ್ತಾರೆ ದ್ವಾರಕಾಧೀಶರು. ಎಲ್ಲಾ ಜನಗಳು ಸೇರ್ಕೊಂತಾರೆ. ಎಲ್ಲ ಹವಿಸ್ಸನ್ನು ಬಹಳ ಚೆನ್ನಾಗಿ ಕೊಡ್ತಾ ಇರ್ತಾರೆ. ಓಂ ಇಂದ್ರಾಯ ನಮಃ, ಇಂದ್ರ ಶತ್ರುವೇ ನಮಃ, ಇಂದ್ರಾಕ್ಷಿಯಾಯ ನಮಃ, ಇಂದ್ರ ಅಸುರ ಸ್ವರೂಪೇಣೆ ನಮಃ, ಇಂದ್ರ ರಾಜ್ಯ ಪಟ್ಟಾಭಿಷೇಕಾಯ ನಮಃ. ಎಲ್ಲ ಸರ್ವ ಗುರುಗಳ ಮುಖಾಂತರವಾಗಿ ಹವಿಸ್ಸನ್ನು ಒಂದೊಂದಾಗಿ ಕೊಡ್ತಾ ಇರ್ತಾರೆ. ಆಗ ಇಂದ್ರದೇವನು ಸ್ವತಃ ಬಹಳ ಸಂತೋಷದಿಂದ ಮೆರೆಯ ದುರಹಂಕಾರ ಬರ್ತಾ ಇರುತ್ತೆ. ನೋಡಿದ್ಯಾ, ನಾನು ಇಂದ್ರನಾಗಿರೋದಕ್ಕೆ ಬಹಳ ಸಂತೋಷ. ಈ ಕಾಲದಲ್ಲಿ ಬಹಳ ಜನ ಭೂಮಿಯ ಮೇಲೆ ನಾನೇ ಇಂದ್ರ ಅಂತ ಒದ್ದಾಡ್ತಿರ್ತಾರೆ ದಂಡಾಚಿಗಳು. ಆದರೆ ದೇವ ಅನುಗ್ರಹವನ್ನ ಪಡಿತಕ್ಕಂಥ ಬಹಳಷ್ಟು ಜನ ಎಲ್ಲರೂ ಇಂದ್ರನಾಗ್ಬಿಟ್ಟಿದ್ರೆ ಇವತ್ತಿನ ದಿವಸ ದೇವಲೋಕ ಯಾಕೆ, ದೇವರ ಯಾಕೆ, ನಾವು ಪ್ರತಿಯೊಬ್ಬ ಮನುಷ್ಯ ಪೂಜೆ ಪುನಸ್ಕಾರ ಯಾಕೆ? ಪ್ರತಿಯೊಬ್ಬನಿಗೂ ಇಂತಿಂಥ ಸಮಯಕ್ಕೆ ಅವನವನ ಅಹಂಕಾರವನ್ನ ಯಾವ ಕಾಲಕ್ಕೂ ದೀಪ ಹೇಗೆ ಬೆಳಗುತ್ತೆ, ಪ್ರಜ್ವಲಿಸ್ತಾ ಇರೋದೇನಕ್ಕೆ ಅಂದ್ರೆ ಆರು ಹೋಗ್ತಾ ಇದೆ ಅಂತ. ಅದಕ್ಕೆ ಆರು ಹೋಗೋಕ್ಕೆ ಮೊದಲು ಹೀಗೆಲ್ಲ ಒದ್ದಾಡ್ತವೆ. ಅದಕ್ಕೆ ನೀವುಗಳು ಹಾಗೆಲ್ಲ ಆಡಬೇಡಿ, ದುರಹಂಕಾರ ಪಡಬೇಡಿ ಅಂತ ಅವಾಗವಾಗ ಬ್ರಹ್ಮಾಂಡ ಲೋಕದಲ್ಲಿ ಪಾಠ ಪುನಸ್ಕಾರಗಳನ್ನ ಹೇಳ್ತಾ ಇರೋದು ಕೇಳ್ಕೊಳ್ಳಿ. ಆಗ ಇಂದ್ರ ಏನ್ ಮಾಡ್ತಾನೆ, ಇಂಥ ಒಂದು ಇಸ್ಕೊಂಡು ಬಹಳ ಸಂತೋಷ ಅಂತ ಮೆರಿತಾ ಇರ್ತಾನೆ. ಕೃಷ್ಣ ಪರಮಾತ್ಮ ನೋಡ್ತಾನೆ, ಇಂದ್ರನಿಗೆ ಇಷ್ಟೊಂದು ದುರಹಂಕಾರ ಬಂದಿದೆ, ಎಷ್ಟು ಇವರು ಪೂಜೆ ಪುನಸ್ಕಾರ ಮಾಡಿದ್ರು ಮಳೆ ಕೊಟ್ಟಿಲ್ಲ, ಗಾಳಿ ಕೊಟ್ಟಿಲ್ಲ, ಇವತ್ತಿನ ದಿವಸ ಫಸಲೆಲ್ಲ ಒಣಗೋಗ್ತಾ ಇದೆ, ಇವನಿಗೆ ಇಷ್ಟೊಂದು ದುರಹಂಕಾರ, ಮಳೆನೇ ಕಳಿಸಿಲ್ವಲ್ಲ, ಮಾಡ್ತೀನಿ ಸರಿಯಾಗಿ ಅಂತ ಹೇಳಿ ಮಾಡ್ತಾನೆ. ಇವತ್ತಿನಿಂದ ನಾನು ದ್ವಾರಕಾಧೀಶನಾಗಿರೋನು ನಿಮ್ಗೆ ಆಜ್ಞೆಯನ್ನು ಪರಿಪಾಲಿಸ್ತೀನಿ, ಯಾವ ಕಾಲಕ್ಕೂ ಇಂದ್ರನಿಗೆ ಹವಿಸ್ ಕೊಡಬೇಡಿ ಇವತ್ತು ಅಂತ ಹೇಳ್ಬಿಡ್ತಾನೆ.
ಆಗ ಇಂದ್ರ ನೋಡ್ತಾನೆ, ಯಾವ ಹವಿಸು ಬರ್ತಾ ಇಲ್ಲ, ಅವನಿಗೆ ಶಕ್ತಿ ಬರ್ತಾ ಇಲ್ಲ, ಕ್ಷೀಣವಾಗ್ತಾ ಹೋಗುತ್ತೆ. ಯಾವತ್ತೂ ತಿಳ್ಕೊಳ್ಳಿ, ನಾವು ಪೂಜೆ ಪುನಸ್ಕಾರ ಹೋಮಗಳೆಲ್ಲ ಏನಕ್ಕೆ ಮಾಡ್ತೀವಿ ಅಂದ್ರೆ ದೇವರುಗಳಿಗೆ ಶಕ್ತಿ ಕೊಟ್ಟಾಗ ಆ ದೇವರುಗಳು ನಮ್ಮ ದುರನ್ನ ಸಂಹಾರ ಮಾಡ್ತಾ ಇರ್ತಾರೆ. ನಮ್ಮ ಸುತ್ತಲೂ ಇರತಕ್ಕಂಥ ದೈತ್ಯ ರಾಕ್ಷಸರು ನಮಗೆ ಕಾಣದೇ ಇರತಕ್ಕಂಥವ್ರು ಇರ್ತಾರೆ, ಅವ್ರನ್ನೆಲ್ಲ ಸಂಹಾರ ಮಾಡ್ತಾ ಇರ್ತಾರೆ. ನೋಡಿ, ಪ್ಲೇಗ್ ಅಂತ ಬರುತ್ತೆ ಅಂತ ಇಟ್ಕೊಳ್ಳಿ, ಅಮ್ಮನ ಪೂಜೆ ಮಾಡ್ತೀವಿ, ಅಮ್ಮ ಜಗನ್ಮಾತೆ ಕಾಪಾಡು ಅಂತ. ಆಗ ಪ್ಲೇಗ್ ಅಮ್ಮ ಅಂತ ಅವಳು ಬರ್ತಾಳೆ, ಈ ಒಂದು ಪ್ಲೇಗ್ ಅನ್ನು ಓಡಿಸ್ತಾಳೆ. ಯಾವ್ದಾದ್ರು ರೋಗಗಳಿದ್ದಾಗ ಅಂತ ರೋಗಗಳನ್ನೆಲ್ಲ ಓಡಿಸ್ತಕ್ಕಂಥವನು ಭಗವಂತ. ಆದ್ರೆ ಅವನಿಗೆ ಹವಿಸ್ ಕೊಟ್ರೇನೆ, ಅದಕ್ಕೆ ಹೋಮದ ಮುಖಾಂತರ ಹವಿಸ್ಸು. ನಿನ್ನ ಊಟ ತಿಂಡಿ ಉಪಹಾರ, ಅದಕ್ಕೆ ಅವಾಗ ಬ್ಯಾಟ್ರಿ ಚಾರ್ಜ್ ಮಾಡ್ಕೋಬೇಕು, ಮೊಬೈಲ್ ಬ್ಯಾಟ್ರಿ. ಇಂದ್ರನಿಗೆ ಹವಿಸ್ ಕೊಡದ್ರೆ ಏನಾಗುತ್ತೆ, ಆ ಮೊಬೈಲ್ ಚಾರ್ಜಲ್ಲೇ ಇರಲ್ಲ. ಆಗ ಏನ್ ಮಾಡ್ತಾನೆ, ಕ್ಷೀಣವಾಗ್ತಾ ಇದ್ದ ಸಮಯದಲ್ಲಿ ಕೋಪಗೊಂಡು, ಅಯ್ಯೋ ಪರಮಾತ್ಮ ಕ್ಷಮಿಸು ನನ್ನ. ಇಂದ್ರದೇವನ ಏನ್ ಮಾಡ್ತಾನೆ, ವರ್ಣ ಬಾಯಲಿ, ಈ ಆರ್ಭಟವನ್ನ ನಾವು ನಿಲ್ಲಿಸಲೇಬೇಕು, ಮಳೆ ಬೇಕಾಶ್ವರಿ ಅಂತ ಹೇಳ್ತಾನೆ. ಆಗ ಏನ್ ಮಾಡ್ತಾನೆ, ಕೋಪಗೊಂಡು ಮಳೆಯನ್ನ ವರ್ಣದೇವನ ಕಳಿಸಿ ಮಳೆ ಬಿರುಗಾಳಿ ಜೋರಾಗಿ ಬರಲಿ, ಜನಗಳೆಲ್ಲ ಅಲ್ಲೋಲಕವಾಗಲಿ ಅಂತ ಮಾಡ್ತಾನೆ. ಆಗ ಆ ಮಳೆನ ಇವನು ಕೋಪಕ್ಕೆ ಬಹಳ ಬೇಗ ಬರ್ತಕ್ಕಂಥದ್ದು. ನೋಡಿ, ಇವತ್ತೆಲ್ಲ ಚಂಡಮಾರುತ ಹಾರ್ತು ನೋಡಿ, ಆಂಧ್ರ ಭಾಗ, ಪಾಂಡಿಚೇರಿ, ತಮಿಳುನಾಡು, ಹಾಗಾಗೋಯ್ತು ಕರ್ಮ. ಯಾಕೆಂದ್ರೆ ಯಾವ ಕಾಲಕ್ಕೆ ಯಾರಾದ್ರೂ ಕಾಪಾಡಬೇಕಲ್ಲ. ನೋಡಿ, ಅದಕ್ಕೆ ಅಟ್ಟಹಾಸದಿಂದ ಮೆರಿತಾ ಇದ್ದು ನಾಡು, ಅಲ್ಲಿರ್ತಕ್ಕಂಥ ಮುಖ್ಯಮಂತ್ರಿಗಳು ಅಥವಾ ಯಾವುದೋ ಮಂತ್ರಿಗಳು ಈ ತರ ಏನ್ ಮಾಡ್ತಾರೆ, ಆ ದುರಹಂಕಾರವನ್ನ ಅಟ್ಟಹಾಸದಿಂದ ಮೆರಿತಾ ಇರೋ ದೇವರುಗಳು ಕೋಪ ಬಂದ್ಬಿಡುತ್ತೆ. ಅದಕ್ಕೆ ನಾವೇನ್ ಮಾಡಬೇಕು, ಅವಾಗವಾಗ ಭಗವಂತನ ಶರಣ ಆಗತ್ಬೇಕು, ದೇವರನ್ನ ಮರಿಬಾರ್ದು, ನಾವೇ ದೇವರು ಅಂತ ಅಂದ್ಕೋಬಾರ್ದು. ತಿಳ್ಕೊಳ್ಳಿ ಅದನ್ನ. ಯಾವತ್ತು ದೇವರುಗಳಿಗೆ ಕಾಲ್ ಧೂಳ್ ಸಮಾನ ಮನುಷ್ಯ ಅನ್ನೋದು ಯಾವತ್ತು ಅರಿವೇ ಆಗಿರ್ಬೇಕು ಪ್ರತಿಯೊಬ್ಬ ಮನುಷ್ಯನಿಗೂ. ಆಗ ಇವನೇನ್ ಮಾಡ್ತಾನೆ, ಯೋಚನೆ ಮಾಡಬೇಡಿ, ಮಕ್ಕಳೆಲ್ಲ ಓಡ್ ಬರ್ತಾರೆ, ಊರ್ನ ರಾಜ್ಯ ಮಕ್ಕಳೆಲ್ಲ ಓಡ್ ಬರ್ತಾರೆ, ಹಸು ದನ ಕರುಗಳು ಎಲ್ಲ ಬರುತ್ತವೆ. ಕೃಷ್ಣ ನೀನೊಬ್ನೇ ಗಟ್ಟಿ, ಯಾಕಪ್ಪ ಹಿಂಗ್ ಮಾಡಿಸ್ಬಿಟ್ಟೆ, ನೋಡಿ ಇಂದ್ರನಿಗೆ ಹವಿಸ್ಕೊಡದೆ ಅವ್ನು ಕೋಪ ಬಂದು ಮನೆ ಬಿರುಗಾಳಿ ಆಗೋಗಿದೆ, ಎಂತ ಕೆಲಸ ಆಗಿದೆ, ಚಂಡಮಾರುತ ಬರ್ತಾ ಇದೆ, ಏನ್ ಮಾಡೋದು ಅಂದಾಗ ಯೋಚನೆ ಮಾಡಬೇಡಿ ಅಂತ ಹೇಳ್ತಾನೆ. ಕೆಳಗಡೆಯಿಂದ ಹೀಗೆ ಕೈ ಹಾಕಿ ಆ ಬೆಟ್ಟವನ್ನು ತೆಗೆದು ಆ ಕಿರು ಬೆರಳಲ್ಲೇ ಇಟ್ಕೊಂತಾನೆ ಗೋವರ್ಧನಗಿರಿ. ಅದಕ್ಕೆ ಆ ಗೋವರ್ಧನ ಪರ್ವತವನ್ನು ಎತ್ತಿದಾಗ, ಆ ಗಿರಿಯನ್ನು ಎತ್ತಾಗ ಕಿರುಬೆರಳಲ್ಲಿ ಎತ್ತಿದ್ದ ಕೃಷ್ಣ ಪರಮಾತ್ಮ ಇವತ್ತಿಗೂ ಜೀವಂತವಾಗಿ ನಾವೆಲ್ಲ ನೋಡ್ಬೋದು. ವೇಣುಗೋಪಾಲ ದೇವಸ್ಥಾನ, ವೇಣುಗೋಪಾಲ ಬೆಟ್ಟ. ನೀವು ಆ ಒಂದು ಕ್ಷೇತ್ರ ಎಲ್ಲಿದೆ ಗೊತ್ತಾ, ಕರ್ನಾಟಕದಲ್ಲಿ ಸ್ವಾಮಿ, ಇನ್ನೆಲ್ಲೂ ದೂರ ಇಲ್ಲ. ಇದೇ ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಹತ್ರ ನಾವು ದೇವನಹಳ್ಳಿಯಿಂದ ಹಾಗೆ ಹೋಗ್ತಾ ಇದ್ದಾಗ ಅಲ್ಲಿ ನೋಡ್ಬೋದು ವೇಣುಗೋಪಾಲ ಸ್ವಾಮಿ ಬೆಟ್ಟ. ಕೆಳಗಡೆ ದೊಡ್ಡ ಪಾತಾಳ ಇದೆ, ಎಲ್ಲ ಇಳಿದು ಹೋಗಿ ನೋಡಿದ್ರೆ ಆ ಬೆಟ್ಟದಲ್ಲಿ ಒಂದು ರಂಧ್ರ ಇದೆ. ಏನಪ್ಪ ಈ ಬೆಟ್ಟದ ರಂಧ್ರ, ಇಷ್ಟ್ಯಾಕೆ ಇಷ್ಟೊಂದು ಜಾಗ ಇದೆ ಅಂದ್ರೆ, ಅಷ್ಟೂ ಜನಗಳನ್ನ ಆ ಗೋವರ್ಧನ ಬೆಟ್ಟ ಇವತ್ತು ಭೂಸ್ಪರ್ಶವಿಲ್ಲದೆ ಮೇಲ್ಗಡೆ ಇದೆ. ಅದರಲ್ಲಿ ಹಿಂಗೆ ಬೆರಳು ಹಾಕಿ ನಾವು ದರ್ಶನವನ್ನ ಮಾಡಿದ ಕೃಷ್ಣ ಪರಮಾತ್ಮನ ಕಿರು ಬೆರಳು. ಅದಕ್ಕೆ ಕೃಷ್ಣನಿಗೆ ಬೆಟ್ಟದ ಮೇಲೆ ಗೋವರ್ಧನಗಿರಿ ವೇಣುಗೋಪಾಲ ದೇವಸ್ಥಾನ ಅಂತ ನಿರ್ಮಾಣ ಆಗಿದೆ. ತಾವೆಲ್ಲ ಹೆಮ್ಮೆಯ ನಾಡಾಗಿರ್ತಕ್ಕಂಥ ಕರ್ನಾಟಕದಲ್ಲೂ ಇದೆ ಅಂತ ಸಂತೋಷ ಪಡಬೇಕು. ಆಗ ಇಂದ್ರ ಓಡ್ ಬಂದು, ಕೃಷ್ಣ ಕ್ಷಮಿಸು ಕೃಷ್ಣ, ನಾನು ಪರಮಾತ್ಮನಾಗಿದ್ರೂ ಸಹ ನೀನೊಂದು ದೈವತತ್ವ, ಈ ಭೂಲೋಕದಲ್ಲಿ ಇದ್ರೂ ಸಹ ನಿನ್ನನ್ನು ಮರೆತು ನನ್ನ ದುರಹಂಕಾರದಿಂದ ಈ ಮೆರಿತಾ ಇದ್ದೆ, ದಯವಿಟ್ಟು ಕ್ಷಮಿಸು. ಇವತ್ತಿನಿಂದ ನನ್ನ ದುರಹಂಕಾರ ಗರ್ವಭಂಗವಾಯಿತು ಅಂತ ನಮಸ್ಕಾರ ಅಂತ ಸ್ಮರಣೆ ಮಾಡ್ತಾನೆ. ಆವತ್ತಿನಿಂದ ಅವನೇನು ಹೇಳ್ತಾನೆ, ಇವತ್ತಿನಿಂದ ನೀನು ಭೋಗವನ್ನು ಅನುಭವಿಸೋ ಇಂದ್ರ ಆಗಿರೋದ್ರಿಂದ ಭೋಗೇಂದ್ರ, ಅದಕ್ಕೋಸ್ಕರ ನಿನ್ನ ಇಂದ್ರತ್ವ ಎಲ್ಲ ಇಲ್ಲಿ ಎಲ್ಲ ಜನಗಳಿಗೂ ಹಬ್ಬಿ ವಿಶೇಷವಾಗಿ ಭೋಗಿ ಹಬ್ಬ ಅಂತ ಆಚರಿಸಲಿ, ಎಲ್ಲರೂ ಭೋಗವನ್ನು ಅನುಭವಿಸಲಿ ಭೂಲೋಕದಲ್ಲಿ. ಇವತ್ತಿನ ದಿವಸ ನಿನ್ನ ಹೆಸರಲ್ಲಿ ಆ ಭೋಗಿ ಹಬ್ಬ ಅಂತ ಭೂಲೋಕಕ್ಕೆ ಸಂಕ್ರಾಂತಿಯ ಮೊದಲನೇ ದಿನ ನಿನ್ನದಾಗಲಿ ಅಂತ ಆಶೀರ್ವಾದ ಮಾಡ್ತಾನೆ. ಎಷ್ಟು ಚೆನ್ನಾಗಿದೆ ನೋಡಿ. ಅದಕ್ಕಿಂತ ಒಂದು ಹಬ್ಬ ಆಚರಣೆಗಳೆಲ್ಲ ನಾವೆಲ್ಲ ಪರಿಪೂರ್ಣವಾಗಿ ಪಾಲಿಸಬೇಕು. ಇದೇ ಸನಾತನ ಧರ್ಮದ ಮೌಲ್ಯಗಳು. ಗುರುಜಿ, ನೀವು ಹೇಳ್ತಿದ್ದೀರಿ ದುರಹಂಕಾರದಿಂದ ಮೆರೆದ್ರೆ ಭಗವಂತ ಹೇಗೆಲ್ಲ ಪಾಠ ಕಲಿಸ್ತಾನೆ, ಅದು ಇಂದ್ರದೇವನಿಗೆ ಮಾತ್ರ ಮೀಸಲಲ್ಲ, ಅದೊಂದು ಪಾಠ ಅಷ್ಟೇ, ಅದು ನಮ್ಮ ಜೀವನದಲ್ಲಿ ಕೂಡ ನಾವು ಅಳವಡಿಸ್ಕೋಬೇಕು ಅಂತ ಹೇಳ್ತಿದ್ರಿ.